ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಸರ್ವಜ್ಞ ಕವಿಯ ಒಂದು ವಚನವನ್ನು ನಾವು ನೋಡೋಣ. ಕಾಯಕವು ಉಳ್ಳನ್ನಕ್ಕ ನಾಯಕನು ಎನಿಸಿಪ್ಪ. ಕಾಯಕವು ಉಳ್ಳನ್ನಕ್ಕ ನಾಯಕನು ಎನಿಸಿಪ್ಪ. ಕಾಯಕವು ತೀರ್ಥ ಮರುದಿನವೇ. ಕಾಯಕವು ತೀರ್ಥ ಮರುದಿನವೇ ಸುಡುಗಾಡ ನಾಯಕನು ಎನಿಸಿಪ್ಪ ಸರ್ವಜ್ಞ. ಕಾಯಕದ ಭಕ್ತನ ಆಯತವ ನೋಡಿರೋ. ಕಾಯಕದ ಭಕ್ತನ ಆಯತವ ನೋಡಿರೋ. ಕಾಯಕ ಬಿಟ್ಟು ಮರುದಿನ ಕಪ್ಪರದ ಕಾಯಕವೇ ಬಕ್ಕು ಸರ್ವಜ್ಞ. ಕಪ್ಪರದ ಕಾಯಕವೇ ಬಕ್ಕು ಸರ್ವಜ್ಞ. ಇಲ್ಲಿ ಶರಣರಾದಂಥ ಸರ್ವಜ್ಞ ಕವಿ ಈ ಎರಡು ವಚನಗಳಲ್ಲಿ ಒಂದು ಕಾಯಕದ ಮಹತ್ವವನ್ನು ಅವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಶರಣರ ಒಂದು ಪರಂಪರೆಯಲ್ಲಿ ಬಂದಂಥ ಸರ್ವಜ್ಞ ಕಾಯಕದ ಬಗ್ಗೆ ಯಾವ ರೀತಿ ಒಂದು ವಿಶ್ಲೇಷಣೆಯನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ನಿನ್ನ ದಿನ ನಾವು ಸಕಲೇಶ ಮಾದರ್ಸರ ಕಾಯಕದ ಬಗ್ಗೆ ಹೇಳಿದಂಥ ವಚನವನ್ನು ನಾವು ನೋಡಿದ್ವಿ. ಅಲ್ಲಿ ಕಾಯಕ ಮಾಡಬೇಕು, ಸೋಮಾರಿತನದಿಂದ ಇರಬಾರ್ದು, ಆಹಾರವನ್ನು ಗಳಿಸಬೇಕು ಮತ್ತು ಬಟ್ಟೆ ಬರೆಗಳನ್ನು ಗಳಿಸ್ಕೊಳ್ಬೇಕು, ಒಳ್ಳೆಯ ಬಟ್ಟೆ ಬರೆಗಳನ್ನು ತೊಟ್ಕೊಳ್ಬೇಕು, ಮತ್ತು ಅದೇ ರೀತಿ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಮಜ್ಜನ ಮಾಡ್ಕೋಬೇಕು. ಹಾಗೆ ಒಂದು ಸತ್ಯದ ಒಂದು ಕಾಯಕವನ್ನು ಹಿಡಿದು ಮುನ್ನಡೆಯಬೇಕು ಅಂತ ಹೇಳಿ ಅಲ್ಲಿ ಸಕಲೇಶ ಮಾದರಸರ ಒಂದು ವಚನವನ್ನು ನಾವು ನಿನ್ನಿನ ದಿನ ನೋಡಿದ್ದೇವೆ. ಈ ದಿನ ಸರ್ವಜ್ಞ ಕವಿ ಇಲ್ಲಿ ಎರಡು ವಚನಗಳಲ್ಲಿ ಕಾಯಕದ ಬಗ್ಗೆ ಒಂದು ಅದರ ಕಾಯಕದ ಮಹತ್ವವನ್ನು ಇಲ್ಲಿ ನಮಗೆ ತಿಳಿಪಡಿಸ್ತಾರೆ. ಕಾಯಕವು ಉಳ್ಳನ್ನಕ್ಕ ನಾಯಕನು ಎನಿಸಿಪ್ಪ. ಯಾವ ಮನುಷ್ಯ ಒಂದು ಕಾಯಕ ಮಾಡ್ತಾನೋ, ಒಂದು ಕೆಲಸ ಮಾಡ್ತಾನೋ, ಒಂದು ಕ್ರಿಯೆಯಲ್ಲಿ ತೊಡಗಿರ್ತಾನೋ ಆತನ ಒಬ್ಬ ನಾಯಕ ಅಂತಾನ. ಒಬ್ಬ ನಾಯಕ ಅಥವಾ ಒಬ್ಬ ಹಿರಿಯ. ಅದೇ ಕಾಯಕ ತೀರ್ಥ ಮರುದಿನವೇ. ಒಂದು ವೇಳೆ ಆತ ಒಂದು ಕಾಯಕವನ್ನು ಬಿಟ್ಟು ಮನೆಯಲ್ಲಿ ಕುಳಿತುಕೊಂಡಂದ್ರೆ ಸುಡುಗಾಡ ನಾಯಕನು ಎನಿಪ ಸರ್ವಜ್ಞ ಅಂತ ಹೇಳಿ ಅವರು ಸರ್ವಜ್ಞ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಮನೆಯನ್ನು ತೆಗೆದುಕೊಂಡಾಗ ಆ ಮನೆಯಲ್ಲಿ ಯಾವ ಮನುಷ್ಯ ಕಾಯಕ ಮಾಡ್ತಾನೆ, ಕಾಯಕದಿಂದ ಹಣವನ್ನು ಗಳಿಸ್ತಾನ, ದನಕನಕವನ್ನು ಒಂದು ಸಂಪಾದನೆ ಮಾಡ್ತಾನೋ ಆತನಿಗೆ ಆ ಮನೆಯಲ್ಲಿ ಒಂದು ಗೌರವ ಇರ್ತದೆ. ಅಂದರೆ ಆತ ಒಂದು ಸಂಪಾದನೆ ಮಾಡ್ತಾ ಇದ್ದ ಅಂದಾಗ ಅವನಿಗೆ ನಮ್ಮ ಹಿರಿಯ, ನಮ್ಮ ನಾಯಕ ಇವ, ನಮ್ಮ ದೊಡ್ಡ ಮನುಷ್ಯ ಅಂತ ಹೇಳಿ ಅವರು ಆತನಿಗೆ ಒಂದು ತುಂಬ ಒಂದು ಬೆಲೆಯನ್ನು ಕೊಡ್ತಾ ಇರ್ತಾರೆ ಅವರು. ಆತ ಒಂದು ವೇಳೆ ಕಾಯಕವನ್ನು ಬಿಟ್ಟು ಒಬ್ಬ ಸೋಮಾರಿಯಾಗಿ ಮನೆಯಲ್ಲಿ ಏನಾದರೂ ಕುಳಿತುಕೊಂಡ, ಕಾಯಕ ಬಿಟ್ಟ, ಕೆಲಸ ಬಿಟ್ಟ, ಮನೆಯಲ್ಲಿ ತಿಂದು ಕುಳ ಕುತ್ಕೊಳ್ಳಕತ್ತಿದ್ದ ಅಂದರೆ ಇವೇನಿವ ಸುಡುಗಾಡ ನಾಯಕ ಅಂತ. ಅಂದರೆ ಆತನಿಗೆ ಒಂದು ಅಲ್ಲಿ ಗೌರವ ಸಿಗೋದಿಲ್ಲ, ಆತನಿಗೆ ಒಂದು ಬೆಲೆ ಸಿಗೋದಿಲ್ಲ. ಯಾಕಂತ ಕೇಳಿದರೆ ಆ ಗಳಿಕೆ ಮಾಡುವ ವ್ಯಕ್ತಿಗೆ ಒಂದು ಮನೆಯಲ್ಲಿ ಸಿಗುವಂಥ ಗೌರವ, ಆತ ಕೆಲಸಕ್ಕೆ ಹೋಗಿ ಹೊರಟಾಗ ಸಹಿತಕ್ಕೆ ಆತನಿಗೆಲ್ಲ ಬೇಕಾದಂಥ ಅಡಿಗೆಯನ್ನು ಮಾಡಿ ನೀಡ್ತಾರೆ. ಮತ್ತು ಕೆಲಸದಿಂದ ಬಂದ ನಂತರ ಆತನ ಒಂದು ಉಪಚಾರವನ್ನು ಮಾಡ್ತಾರೆ. ಅವರು ಏನು ಬೇಕು ನಿಮಗೆ ಅಂತೇಳಿ ಕೇಳಿ ಮಾಡಿ ತಿನಿಸು ತಿಂಡಿಗಳನ್ನು ಮಾಡಿ ನೀಡ್ತಾ ಇರ್ತಾರೆ. ಅದೇ ಒಂದು ವೇಳೆ ಕಾಯಕ ಮಾಡದೆ ಹಾಗೆ ಮನೆಯಲ್ಲಿ ಕುಂತಿದ್ದ, ಅವನಿಂದ ಗಳಿಕೆ ಇದ್ದಿಲ್ಲ ಅಂದ್ರೆ ಏನು ನೀ ತಿಂದು ಮನೆಯಾಗ ಕುಂಡಿರ್ತಿದ್ದಿ, ನಿನಗೆ ಯಾರು ಮಾಡಿ ಹಾಕಬೇಕು ಅಂತ ಹೇಳಿಬಿಡ್ತಾರೆ. ಅವರು ಹೋಗಿ ದುಡ್ಯಾಕೆ ಹೋಗು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಮಡದಿನೂ ಒಂದು
ಮಾನ್ಯತೆಯನ್ನು ಕೊಡೋದಿಲ್ಲ, ಮಕ್ಕಳು ಸಹಿತ ಆತನಿಗೆ ಒಂದು ಮಾನ್ಯತೆಯನ್ನು ಕೊಡೋದಿಲ್ಲ, ಸೊಸೆಯಂದರು ಆತನಿಗೆ ಒಂದು ಮಾನ್ಯತೆಯನ್ನು ಕೊಡೋಲ್ಲ. ಅದೇ ಒಂದು ಕಾಯಕ ಮಾಡಿ ಒಂದು ಹಣ ಸಂಪಾದನೆ ಮಾಡ್ತಿದ್ದ ಅಂದ್ರೆ ಅದನ್ನ ಎಲ್ಲರೂ ಆತನನ್ನು ಗೌರವಿಸ್ತಾರೆ. ಕಾಯಕ ಇಲ್ಲದೆ ಹೋದರೆ ಆತ ಒಬ್ಬ ಸುಡುಗಾಡ ನಾಯಕನಂಗೆ ಆಗ್ತಾನ ಅಂತ ಹೇಳಿ ಇಲ್ಲಿ ಸರ್ವಜ್ಞ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅವರು ಮುಂದೆ ಏನು ಹೇಳ್ತಾರೆ, ಕಾಯಕದ ಭಕ್ತರ ಆಯಥವ ನೋಡಿರೋ ಕಾಯಕ ಬಿಟ್ಟ ಮರುದಿನ ಕಪ್ಪರದ ಕಾಯಕವೇ ಬಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಯಾವ ಕಾಯಕವನ್ನು ಮಾಡ್ತಾ ಇರ್ತಾನೆ, ಯಾರು ಕಾಯಕದಲ್ಲಿ ತೊಡಗಿರ್ತಾರೆ, ಕೆಲಸದಲ್ಲಿ ತೊಡಗಿರ್ತಾರೆ, ಸಂಪಾದನೆಯಲ್ಲಿ ತೊಡಗಿರ್ತಾರೆ, ಆವಾಗ ಆತನಿಗೆ ಏನಾಗ್ತದೆ ಅಂದರೆ ದುಡ್ಡು, ಹಣ, ಧನ ಎಲ್ಲ ಬರ್ತಾ ಇರ್ತದೆ, ಹರಿದು ಬರ್ತಾ ಇರ್ತದೆ. ಅದು ಅಲ್ಲಿ ಐದಕ್ಕಿಲಕ್ಕಮ್ಮ ಹೇಳುವ ಹಾಗೆ ಕಾಯಕದಲ್ಲಿ ನಿರತವಾದವರು ಎತ್ತ ನೋಡಿದಡತ್ತ ಲಕ್ಷ್ಮೀ ತಾನಾಗಿಪ್ಪಳು ಅನ್ನೋ ಹಾಗೆ ಇಲ್ಲಿ ಆಯತ್ತು ಅಂದರೆ ಒಂದು ಸಂಪಾದನೆ ಆತನ ಕಾಯಕದಿಂದ, ಕಾಯಕದ ಮುಖಾಂತರ ಹರಿದು ಬರ್ತಾ ಇರ್ತದೆ. ಅದನ್ನು ನೋಡಿರಿ ಯಾವ ರೀತಿ ಅಲ್ಲಿ ಕಾಯಕ ಮಾಡೋದ್ರಿಂದ ಅವನ ಗಳಿಕೆ ಯಾವ ರೀತಿ ಇದೆ ನೋಡಿರಿ ಅಂತ ಹೇಳಿ ಇಲ್ಲಿ ಸರ್ವಜ್ಞ ಕವಿ ಹೇಳ್ತಾನೆ. ಹಾಗೆ ಮುಂದೇನು ಹೇಳ್ತಾರೆ ಸರ್ವಜ್ಞ ಕವಿ ಅಂದರೆ, ಕಾಯಕವ ಬಿಟ್ಟ ಮರುದಿನವೇ, ಎಂದಾತ ಒಂದು ಕೆಲಸ ಮಾಡೋದಿಲ್ಲ, ಒಂದು ಗಳಿಕೆ ಮಾಡೋದಿಲ್ಲ, ಆಮೇಲೆ ಇದ್ದ ಒಂದು ಸಂಪತ್ತು ದ್ರವ್ಯ ಎಲ್ಲ ಕರಿಗೆ ಹೋಗಿಬಿಡ್ತೈತಿ. ಆವಾಗ ಆತ ಏನಾಗ್ತಾನೆ, ಕಪ್ಪರದ ಕಾಯಕವೇ ಬಕ್ಕು ಸರ್ವಜ್ಞ ಅಂದರೆ ಭಿಕ್ಷೆ ಒಂದು ಬೇಡುವಂಥ ಒಂದು ಪರಿಸ್ಥಿತಿ ಆತನಿಗೆ ಬರ್ತೈತಿ. ಆತ ಕಾಯಕ ಮಾಡದೆ ಹೋದ್ರೆ, ಕಾಯಕ ಮಾಡಿದರೆ ಅಲ್ಲಿ ಸಂಪಾದನೆ ಆಗ್ತತಿ, ಕಾಯಕ ಮಾಡದೆ ಹೋದರೆ ಅದೆಷ್ಟೇ ಅವನಲ್ಲಿ ಆಸ್ತಿ ಅಂತಸ್ತು ಇದ್ದರೂ ಸಹಿತ ಅದೆಲ್ಲ ಕರಿಗೆ ಹೋಗಿ ಮುಂದೆ ಒಂದು ಭಿಕ್ಷೆ ಬೇಡುವಂಥ ಒಂದು ಪರಿಸ್ಥಿತಿ ಆತನಿಗೆ ಬರ್ತೈತಿ ಅನ್ನೋದನ್ನು ಇಲ್ಲಿ ಸರ್ವಜ್ಞ ಕವಿ ಹೇಳ್ತದ. ಹಾಗಾದರೆ ಸರ್ವಜ್ಞ ಕವಿಯ ಒಂದು ಈ ಎರಡು ವಚನಗಳ ಒಂದು ಸದುದ್ದೇಶ ಏನು ಅಂತ ಕೇಳಿದಾಗ, ಅಂದರೆ ಪ್ರತಿಯೊಬ್ಬ ಮಾನವನು ತನ್ನ ಜೀವಿತಾವಧಿಯಲ್ಲಿ ಕಾಯಕದಲ್ಲಿ ತೊಡ್ಕೊಂಡಿರಬೇಕು. ಅವ ಎಷ್ಟು ಹಣವನ್ನು ಗಳಿಸ್ತಾನ, ಎಷ್ಟನ್ನು ತರ್ತಾನ ಅನ್ನೋ ಮುಖ್ಯ ಅಲ್ಲ, ಆತ ಒಂದು ಕಾಯಕದಲ್ಲಿ ನಿರತನಾಗಿರಬೇಕು, ಕಾಯಕ ಮಾಡ್ತಾ ಇರಬೇಕು. ಅಂದರೆ ಆತನಿಗೆ ಒಂದು ಸಮಾಜವು ಸಹಿತ ಅಲ್ಲಿ ಬೆಲೆ ಕೊಡ್ತಾಯಿತ್ತು. ಈ ದಿನಮಾನದಲ್ಲಿಯೂ ಸಹಿತ ನಾವು ನೋಡ್ತಾ ಇರ್ತೇವೆ, ಯಾರು ಒಂದು ಕಾಯಕ ಮಾಡಿ ಗಳಿಕೆ ಮಾಡಿರ್ತಾರೆ. ಹಾಗೆ ಒಂದು ಆಡು ಭಾಷೆಯಲ್ಲಿ ದುಡ್ಡು ಇರೋವ ದೊಡ್ಡಪ್ಪ ಅಂತ ಹೇಳಿ ಏನು ಹೇಳ್ತಾರೆ, ಯಾರ ಹತ್ರ ದುಡ್ಡು ಇರ್ತೈತಿ ಆತನಿಗೆ ದೊಡ್ಡಪ್ಪ. ಮತ್ತು ಮೇಲಾಗಿ ಎಲ್ಲರೂ ಬಂದು ಬಳಗ ಎಲ್ಲರೂ ನಮ್ಮವ ಅಂತಿರ್ತಾರೆ. ಅದೇ ದುಡ್ಡಿಲ್ಲದೆ ಅವ ಒಂದು ನಿರ್ಗತಿಕರಾದಾಗ ಅಲ್ಲಿ ಸಂಬಂಧಗಳನ್ನು ಹೇಳಿಕೊಳ್ಳೋದಕ್ಕೂ ಅವರು ಹಿಂದೆ ಮುಂದೆ ನೋಡ್ತಾರೆ. ಅವರು ನಿಮಗೆ ಬೀಗರಾಗಬೇಕು, ನಿಮಗೆ ಸಂಬಂಧಿಕರಾಗಬೇಕಂದ್ರೆ ಹಾಗೇನಿಲ್ಲ ಅಂದ್ಬಿಡ್ತಾರೆ. ಅದೇ ಒಬ್ಬ ಶ್ರೀಮಂತ ಇದ್ದ, ದೂರದ ಒಂದು ಸಂಬಂಧಿ ಇದ್ದ ಅಂದ್ರೆ ಸಹಿತಕ್ಕೆ ಅದನ್ನು ಬೇಗ ಗುರುತಿಸ್ಕೊಂಡು ಹೇಳ್ತಾರೆ, ಈತ ನಮ್ಮ ಸಂಬಂಧಿ. ಅಂದರೆ ಆತ ಒಬ್ಬ ಸಿರಿವಂತನಾಗಿದ್ದ ಅಂದರೆ ಎಲ್ಲರೂ ಸಹಿತಕ್ಕೆ ಒಂದು ಸಮಾಜ, ಒಂದು ಊರು, ಒಂದು ಮನೆ, ಎಲ್ಲರೂ ಸಹಿತಕ್ಕೆ ಆ ವ್ಯಕ್ತಿಗೆ ಒಂದು ಬೆಲೆ ಕೊಡಬೇಕಾಗಿತ್ತಂದ್ರೆ ಆತ ಕಾಯಕ ಮಾಡಬೇಕು, ಸಂಪಾದನೆ ಮಾಡಬೇಕು. ಆವಾಗ ಮಾತ್ರ ಅದಕ್ಕೆ ಒಂದು ಊರು, ದೇಶ, ನಾಡು, ಮನೆ ಸಹಿತಕ್ಕೆ ಕಟ್ಟಿಕೊಂಡ ಹೆಂಡತಿಯೂ ಸಹಿತಕ್ಕೆ ಅಲ್ಲಿ ಮಕ್ಕಳು ಸಹಿತಕ್ಕೆ ಅಲ್ಲಿ ಒಂದು ಮಾನ್ಯತೆಯನ್ನು ಕೊಡ್ತಾರೆ, ಬೆಲೆ ಕೊಡ್ತಾರೆ. ಇಲ್ಲದೆ ಹೋದರೆ ಯಾರು ಆತನಿಗೆ ಒಂದು ಮಾನ್ಯತೆಯನ್ನು ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ಸರ್ವಜ್ಞ ಕವಿ ಹೇಳೋದೇನೆಂದರೆ, ಎಲ್ಲರೂ ಒಂದು ಕಾಯಕದಲ್ಲಿ ತೊಡಗಿಕೊಳ್ಳಿ, ಕಾಯಕವನ್ನು ಮಾಡ್ತಾಯಿರ್ರಿ, ಕಾಯಕದಿಂದ ಧನಧಾನ್ಯ, ದವಸ, ಹಣ ಎಲ್ಲವನ್ನು ಗಳಿಕೆ ಮಾಡಿಕೊಳ್ಳ್ರಿ ಅನ್ನೋದನ್ನು ಈ ಕಾಯಕದ ಒಂದು ಮಹತ್ವವನ್ನು ಸರ್ವಜ್ಞ ಕವಿ ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಸರ್ವಜ್ಞ ಕವಿ ಹೇಳಿದ ಹಾಗೆ ಒಂದು ಕಾಯಕದಲ್ಲಿ ನಾವು ನಿರತರಾಗಬೇಕು, ಕಾಯಕವನ್ನು ಮಾಡ್ತಾ ಇರಬೇಕು. ಕಾಯಕ ಮಾಡುವಂಥ ಒಂದು ಮನೋಭಾವನೆ ನಮಗೆ ಬರಬೇಕು ಅಂತ ಕೇಳಿದಾಗ, ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗಬೇಕು ಅಂದಾಗ ಮತ್ತೆ ನಾವು ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಯಾವ ರೀತಿ ಕಾಯಕ ಮಾಡಬೇಕು, ಕಾಯಕ ಬೆಳೆದು ಹೇಗೆ ಬದುಕಬೇಕು ಅನ್ನೋದು ನಮಗೆ ತಿಳಿತಾ ಇದೆ. ಅದಕ್ಕೋಸ್ಕರ ಕಾಯಕವನ್ನು ಕಲಿಸೋದಕ್ಕೆ ನಾಯಕನೂ ಬಸವಣ್ಣ ಬಂದ ಅಂತ ಹೇಳ್ತಾರೆ. ಹಾಗೆ ಒಂದು ಕಾಯಕದ ಒಂದು ಮಹತ್ವವನ್ನು ನಮ್ಮ ಶರಣರು ಸಾರಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ, ಅದೇ ರೀತಿ ಕಾಯಕದಲ್ಲಿ ತೊಡಗಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.